ಜಿಮ್ ಅಲ್ಲಿ ವರುಣು ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ನ. ನಾನು ಲವ್ಗೂ ಎಲ್ಲ ಬೇಡ ಆದ್ರೆ ಡೈರೆಕ್ಟ್ ಮದ್ವೆ ಅಂತನ್ನ. ಅದಕ್ಕೆ ಅವ್ನು ಏನಂದ ನನಗಿನ್ನ 45 ವರ್ಷ, ನಾನು ಇನ್ನ ಸೆಟ್ಲ್ ಆಗಿಲ್ಲ, ನನಗೆ ಸೆಟ್ಲ್ ಆಗಕ್ಕೆ ಅಟ್ಲೀಸ್ಟ್ ಒಂದು 20 ವರ್ಷ ಬೇಕು. ಆಫೀಸಲ್ಲಿ ಆಕಾಶ್ ನನ್ನ ಇಷ್ಟಪಟ್ಟಿದ್ನಾ? ಮದ್ವೆ ಆದ್ರೆ ನಿನ್ನೆ ಮದ್ವೆ ಆಗೋದು ಅಂದ. ಸರಿ ಆಗೋಣ ಬಾ ಅಂದ್ರೆ ಇವಾಗ ಬೇಡ ಅಂದ. ಯಾಕೆ ಅಂತ ಕೇಳಿದ್ರೆ ಅವ್ನು ಏನಂದ ನಂಗೊಂದ್ 100 years ಟೈಮ್ ಕೊಡು, 12 ಜನ ತಂಗಿರ್ ಮದ್ವೆ ಮಾಡಿಸ್ಬಿಟ್ಟು ನಿನ್ನ ಮದ್ವೆ ಆಗ್ತೀನಿ. ನಾನು ಕಿಶೋರು 5 ವರ್ಷ ಒಟ್ಟಿಗೆ ಇದ್ವಾ, ನನ್ನ ಮದ್ವೆ ಆಗು ಅಂತ ಕೇಳಿದೆ. ಅದಕ್ಕೆ ಅವನು ಆಗಲ್ಲ ಅಂತಂದ. ನಾನು ಯಾಕೆ ಅಂತ ಕೇಳಿದ್ರು ಏನಂದ ಐ ಮಮ್ ಅಮ್ಮಾಸ್ ಬಾಯ್, ನಮ್ಮಮ್ಮ ತೋರಿಸಿದ ಹುಡುಗಿನ ಮದ್ವೆ ಆಗೋದು. ಮಂಜ ಅನ್ನೋ ಹುಡುಗನ್ನ 5 ವರ್ಷ ಲವ್ ಮಾಡಿದ್ನ. ಆಮೇಲೆ ಒಂದಿನ ಇಬ್ರು ಹುಡುಗಿರ್ ಜೊತೆ ನೋಡ್ಬಿಟ್ನಾ. ಯಾಕಿಗ್ ಮಾಡ್ದೆ ಮಂಜ ಅಂತ ಕೇಳದ್ನ. ಅದಕ್ಕೆ ಅವನ್ ಏನಂದ ನಾನು ಅಂತಿಂತ ಬಾಯಲ್ಲ, ನಾನೊಬ್ಬ ಫಕ್ ಬಾಯ್. ನಾನು ಹರ್ಷ 8 ವರ್ಷದಿಂದ ಲವ್ ಮಾಡ್ತಾ ಇದ್ವಾ. ಸಡನ್ ಆಗಿ ಅವ್ನು ಇನ್ನೊಂದು ಹುಡುಗಿನ ಮದ್ವೆ ಆಗ್ಬಿಟ್ನಾ. ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿದ್ರು ಅವ್ನು ಏನಂದ ನಾನ್ ತುಂಬಾ ಕೆಟ್ಟವನು, ನನ್ನ ಮದ್ವೆ ಆದ್ರೆ ನಿನ್ ಲೈಫ್ ಹಾಳಾಗ ಹೋಗ್ತಾ ಇತ್ತು. ನಾನು ಸವಿನು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಲಾಂಗ್ ಡಿಸ್ಟೆನ್ಸ್ ಸಾಕು, ಮದ್ವೆ ಆಗೋಣ ಅಂತಂದೆ. ಅದಕ್ಕೊಂದು ಬೇಡ ಅಂತಂದ. ಯಾಕೆ ಅಂತ ಕೇಳಿದ್ರೆ ಏನಂದ ನೀ ತುಂಬಾ ಇಂಡಿಪೆಂಡೆಂಟು, ನನಗೆ ಡಿಪೆಂಡೆಂಟ್ ಹುಡುಗಿನೇ ಬೇಕು. ಆಫೀಸಲ್ಲಿ ನಾನು ಮತ್ತೆ ನಮ್ ಸೀನಿಯರ್ ಸತೀಶ್ 3 ವರ್ಷ ಫುಲ್ ಲವ್ ಮಾಡಿದ್ವಾ. 3 ವರ್ಷ ಆಯ್ತು ಮದುವೆ ಆಗಿ ಸತೀಶ್ ಅಂತ ಕೇಳದ್ನ. ಅದಕ್ಕೆ ಅವ್ನು ಏನಂದ ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ, ಸಾರಿ ನಾನು ಹೇಳೋದ್ ಮರ್ತ್ಬಿಟ್ಟೆ. ಬಸವರಾಜ್ ನನ್ನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ನಾ. ಅದಕ್ಕೆ ನನ್ ಬಾಯ್ ಫ್ರೆಂಡ್ ಆಗು ಅಂತಂದೆ. ಅದಕ್ಕೆ ಅವ್ನು ಏನಂದ ಕಮಿಟ್ಮೆಂಟ್ ಬೇಡ, ಕ್ಯಾಶುವಲ್ ರಿಲೇಶನ್ಶಿಪ್ ಅಲ್ಲೇ ಇರೋಣ. ನಾನು ರಾಹುಲ್ ಡಿಗ್ರಿಯಿಂದ ಲವ್ ಮಾಡ್ತಾ ಇದ್ವಾ. ಮದ್ವೆ ಆಗೋಣ ಅಂತ ಕೇಳಿದ್ರೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ನಾ. ಯಾಕೆ ಅಂತ ಕೇಳಿದ್ರೆ ಏನಂದ ನಾನ್ ನಮ್ಮ ಅಪ್ಪ ತೋರಿಸಿದ ಹುಡುಗಿನೇ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ಆಸ್ತಿಲಿ ಪಾಲ್ ಸಿಗಲ್ಲ.